ಒಂದು ಹಳದಿ ಬಣ್ಣದ ಚುಕ್ಕೆಗಳು ಥರ ಈ ಥರ ಗೋಚರಿಸಿಕೊಳ್ತವೆ. ಈ ಚುಕ್ಕೆಗಳು ಬಿದ್ದಂತಹ ಜಾಗೆಯಲ್ಲಿ ಸಂಪೂರ್ಣ ಈ ಥರ ಸುಟ್ಟ ಹಾಗೆ ಆಗುವಂಥದ್ದು. ಈ ಥರ ಒಣಗಿದ ನಂತರ ಆ ಮರದ ಎಲ್ಲ ಸೋಗೆಗಳು ಕೂಡ ಕಂಪ್ಲೀಟ್ ಒಣಗಿ ಸಾಯುವಂಥ ಹಂತಕ್ಕೆ ಹೋಗುತ್ತೆ. ಎಲೆಚುಕ್ಕೆ ರೋಗದ ಒಟ್ಟಿಗೆ ನಮಗೆ ಆ ತೋಟದಲ್ಲಿ ಅಡಿಕೆ ಎಲೆಗಳಲ್ಲಿ ಇನ್ನೊಂದು ಗೋಚರಿಸುವಂಥದ್ದು ಮೈಟ್ಸ್ನ ಸಮಸ್ಯೆ. ಮೈಟ್ಸ್ ಕೂಡ ಇವಾಗ ಎಲೆಚುಕ್ಕೆ ರೋಗದ ರೀತಿಯಲ್ಲಿ ದೊಡ್ಡ ನಮಗೆ ಸಮಸ್ಯೆಯನ್ನು ಉಂಟು ಮಾಡ್ತಿರೋದ್ರಿಂದ ಅದು ಕೂಡ ಅದರ ಎಲೆಗಳಲ್ಲಿ ಹರಿತನ್ನು ಕಳ್ಕೊಂಡು ಅದು ಕೂಡ ಸಂಪೂರ್ಣವಾಗಿ ಅದರ ಬಣ್ಣವನ್ನು ಕಳ್ಕೊಂಡು ಹೋಗುವಂಥದ್ದು ಇರುತ್ತದೆ. ಅದು ಕೂಡ ಸಮಸ್ಯೆ ಇದೆ. ಹಾಗಾಗಿ ಅದ್ರ ನಂತರ ನಮಗೆ ಇನ್ನೊಂದು ಇರುವಂಥದ್ದು ಅಂತ ಹೇಳಿದರೆ ಮೈಟ್ಸ್ನ ಒಟ್ಟಿಗೆ ಸ್ಪಿಂಡಲ್ ಬಗ್ ಅಂತ ಹೇಳ್ತೀವಿ. ಇದು ನೋಡಿ ಹಸಿರು ಬಣ್ಣದಲ್ಲೇ ಇದೆ, ಸಾಮಾನ್ಯವಾಗಿ ಇದರ ಗರಿ ಹಸಿರು ಬಣ್ಣದಲ್ಲೇ ಇದೆ, ಅಷ್ಟೊಂದು ಹಳದಿ ಬಣ್ಣಕ್ಕೆ ಅಂತ ಇರಲಿಲ್ಲ. ಆದರೆ ನೋಡಿ ಇಲ್ಲಿ ಕಡ್ಡಿ ಮಾತ್ರ ಇದೆ, ಎಲ್ಲ ಅಲ್ಲಿ ಏನೋ ತಿಂದ ಹಾಗೆ ಗೋಚರಿಸ್ತದೆ ನೋಡಿ. ಈ ಥರ ಕಂಪ್ಲೀಟಾಗಿ ತಿಂದ ಹಾಗೆ ಆಗಿರುತ್ತೆ, ಬಣ್ಣ ಹಸಿರಲ್ಲೇ ಇರುತ್ತೆ. ಆದರೆ ಇದು ಕೂಡ ನಮಗೆ ಸ್ಪಿಂಡಲ್ ಬಗ್ ಅಂತಕ್ಕಂತಹ ಸಮಸ್ಯೆಯಿಂದ ಈ ಥರ ಕೂಡ ಸಮಸ್ಯೆ ಬರುವಂಥದ್ದು. ಚುಕ್ಕೆ ರೋಗ ಕಂಡು ಬಂದಾಗ ಕಾಯಡಿಕೆ ಕೂಡ ಸಹಜವಾಗಿ ಚುಕ್ಕೆ ಚುಕ್ಕೆ ಥರ ಬೀಳುವಂಥದ್ದು ತುಂಬ ಲಕ್ಷಣಗಳು ಕಂಡು ಬರ್ತಾ ಇರ್ತವೆ. ನೀವು ಗಮನಿಸ್ಬೋದು, ಇದೆಲ್ಲ ಎಲೆಚುಕ್ಕೆ ರೋಗದಂತಹ ಇವರ ತೋಟದಲ್ಲಿರ್ತಕ್ಕಂತಹ ಅಡಿಕೆ ಕೂಡ ಇದು. ಹಾಗಾಗಿ ಇದು ಕೂಡ ನಮಗೆ ಹಣ್ಣಾಗುವ ಮೊದಲೇ ಬೆಳೆತು ಬೀಳುವುದರಿಂದ ಅಡಿಕೆಯಲ್ಲಿ ಬೆಲೆಯಲ್ಲಿ ಕೂಡ ತುಂಬ ನಮಗೆ ನಷ್ಟ ಕಂಡು ಬರುತ್ತೆ. ಈ ರೋಗ ಲಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಮೆಡಿಸಿನ್ಸನ್ನು ಅಪ್ಲೈ ಮಾಡಬೇಕನ್ನೋದನ್ನು ನಾನು ನನ್ನ ಈ ಹಿಂದಿನ ವಿಡಿಯೋಗಳನ್ನು ನೀವು ಹೋಗಿ ನೋಡಿದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ.